ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. SSLC PUC ITI ಕ್ವಾಲಿಫಿಕೇಶನ್ ಜಾಬ್ಸ್ ಅನ್ನು ನಾನು ಸುಮಗಿರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಡಿಗ್ರಿ ಮೇಲಿನ ಜಾಬ್ಸ್ ಅನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಎರಡು ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ. ಸೊ ಆದಷ್ಟು ಬೇಗ ಅದನ್ನು ಕೂಡ ಹೋಗಿ ನೋಡಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಾಬ್ಸ್ ಇದೆ, ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ವೇಟರ್ ಇಂದ ಹಿಡಿದು ಹೆಲ್ಪರ್, ಸೊ ಈ ತರದೆಲ್ಲ ತುಂಬಾ ಜಾಬ್ಸ್ ಇದೆ. ಪೇಷನ್ಸ್ ಇಂದ ಫುಲ್ ವಿಡಿಯೋನ ನೋಡಿ. ಆ ಕಡೆ ಜಾಬ್ಸ್ ಉಂಟು, ಸೊ ಪೇಷನ್ಸ್ ಇಂದ ಫುಲ್ ವಿಡಿಯೋನ ನೋಡಿ ಆಯ್ತಾ. ನೋಡಿ, ಅಡಿಗೆ ಮಾಡುವವರು ಬೇಕು, ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಉಚಿತ ಊಟ ಮತ್ತೆ ವಸತಿ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಹೌಸ್ ವರ್ಕ್ ಸ್ಟಾಫ್ ಅಂತ ಹೇಳಿದ್ದಾರೆ. ಮನೆ ಕೆಲಸಕ್ಕೆ ಮಹಿಳೆಯರು ಅಥವಾ ಪುರುಷರು ಬೇಕು. ಸೊ ಅನುಭವ ಇರಬಹುದು, ಇಲ್ಲದೇನು ಇರಬಹುದು ಅಂತ ಕೊಟ್ಟಿದ್ದಾರೆ. ಸೊ ಉಚಿತ ಊಟ ಮತ್ತೆ ವಸತಿ ಉಂಟು. 2 ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಸೇಮ್ ನಂಬರ್ ಇದ್ರು ಕೂಡ ಡಿಫ್ರೆಂಟ್ ಜಾಬ್ಸ್ ಇರುತ್ತೆ. ಓಕೆ, ಸೊ ಅದನ್ನ ನೋಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ನೋಡಿ, ಬೇಬಿನ ಕೇರ್ ಮಾಡ್ಲಿಕ್ಕೆ ಮತ್ತೆ ಬಾಣಂತಿಯರನ್ನ ನೋಡ್ಕೊಳ್ಳೋದಕ್ಕೆ ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಅನುಭವ ಇದ್ರೆ ಇಲ್ಲದಿದ್ರು ಓಕೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇದಕ್ಕೆ ಅನುಭವ ಇದ್ರೆ ಇದ್ದವರಿಗೆ ಆದ್ಯತೆ ಅಂತಾನು ಕೊಟ್ಟಿದ್ದಾರೆ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. 2 ನಂಬರ್ ಉಂಟು. ನೆಕ್ಸ್ಟ್ ವಯಸ್ಸಾದವರನ್ನ ನೋಡ್ಕೊಳ್ಳೋದಕ್ಕೆ ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ ಇದೆ. 2 ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇದೆ. ಪಾರ್ಟ್ ಟೈಮ್ ಮತ್ತೆ ಫುಲ್ ಟೈಮ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ ಪಾರ್ಟ್ ಟೈಮ್ ಫುಲ್ ಟೈಮ್ ಜಾಬ್ಸ್ ಇನ್ನು ಕೂಡ ಉಂಟು. ಸೊ ಫುಲ್ ವಿಡಿಯೋನ ನೋಡಿ ಆಯ್ತಾ. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಉಂಟು. 20 ರಿಂದ 25 ಸಾವಿರ ಸಂಬಳ ಉಂಟು. ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಪ್ಲೇಸ್. ಸೊ ಎಲ್ಲಿ ಅಂತ ಮೆನ್ಷನ್ ಮಾಡ್ಲಿಲ್ಲ. ಕರ್ನಾಟಕದಾದ್ಯಂತ ಅವಕಾಶ ಉಂಟು ಅಂತ ಹೇಳಿದ್ದಾರೆ. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ ನ ಸರ್ಚ್ ಮಾಡ್ತಾ ಇರೋರು ಆದಷ್ಟು ಬೇಗ ಈ ನಂಬರಿಗೆ ಕಾಲ್ ಮಾಡಿ ಆಯ್ತಾ. ಸೊ ಫುಲ್ ಡೀಟೇಲ್ ನ ಕೇಳ್ಕೊಳ್ಳಿ. ನೋಡಿ, ಇನ್ನೊಂದು ಕಡೆ ವರ್ಕ್ ಫ್ರಮ್ ಜಾಬ್ಸ್ ಇದೆ. ಸೊ ಇದು ಪಾರ್ಟ್ ಟೈಮ್ ಮತ್ತೆ ಫುಲ್ ಟೈಮ್ ಎರಡು ಅವಕಾಶ ಉಂಟು ಇಲ್ಲಿ. ಸೊ ಫಾರ್ಮ್ ಫಿಲ್ಲಿಂಗ್ ವರ್ಕ್ ಮತ್ತೆ ಕಂಪ್ಯೂಟರ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಆನ್ಲೈನ್ ಆಫ್ಲೈನ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫುಲ್ ಡೀಟೇಲ್ ಕೇಳ್ಕೊಳ್ಳಿ. ನಂಬರ್ ಉಂಟು ಆಯ್ತಾ. 12,500 ರಿಂದ 50,000 ತನಕ ಉಂಟು. ಓಕೆ, ಯಾವುದೇ ವಿದ್ಯಾರ್ಹತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ತರದ ವಿದ್ಯಾರ್ಹತೆ ಅಂತ ಹೇಳಿಲ್ಲ ಆಯ್ತಾ. ನೋಡಿ, ಟೆಲಿಕಾಲರ್ ಬೇಕು. ಸೊ 7th ಆದವರು ಕೂಡ 10th ಆದವರು ಕೂಡ PUC ಪಾಸ್ ಅಥವಾ ಫೇಲ್, ಸೊ ಈ ತರ ಎಲ್ಲ ಕ್ವಾಲಿಫಿಕೇಶನ್ ಆದವರು ಕೂಡ ಇದಕ್ಕೆ ಕಾಲ್ ಮಾಡಬಹುದು. ಟೆಲಿಕಾಲರ್ ಜಾಬ್ ಆಯ್ತಾ. ಸೊ 7th ಆಗಿದೆ ಅಂತ ಅಂದ್ರೂ ಕೂಡ ಕಾಲ್ ಮಾಡಬಹುದು. ಓಕೆ, ನೆಕ್ಸ್ಟ್ ಸೂಕ್ತ ಸಂಬಳ ಅಂತ ಕೊಟ್ಟಿದ್ದಾರೆ. ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ. ಓಕೆ, ಹೌಸ್ ಕೀಪಿಂಗ್ ಸ್ಟಾಫ್ ಬೇಕು, ಬಾಯ್ಸ್ ಅಥವಾ ಲೇಡೀಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೇರ ಸಂಪರ್ಕ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಹೌಸ್ ಕೀಪಿಂಗ್ ಸ್ಟಾಫ್ ಅಂತ ಕೊಟ್ಟು ನಂಬರ್ ಅನ್ನು ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಕೌಂಟರ್ ಸೇಲ್ಸ್ ಸ್ಟಾಫ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಮಂಗಳೂರಲ್ಲಿರುವಂತಹ ವೇಕೆನ್ಸಿ. ಸೊ ನಂಬರ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕಾಲ್ ಮಾಡಿ. ನಿಮ್ದೇನು ಕ್ವಾಲಿಫಿಕೇಶನ್ ಆಗಿದೆ ಅವರಿಗೆ ಕಾಲ್ ಮಾಡಿ ಹೇಳಿ ಆಯ್ತಾ. ನೋಡಿ, ಹೋಮ್ ನರ್ಸ್ ಬೇಕು. ಓಕೆ, ಸೊ ಭೂಮಿಕಾ ಅಸೋಸಿಯೇಟ್ ಹೋಮ್ ನರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಹೌಸ್ ಮೇಡ್ ಅಂತ ಮನೆ ಕೆಲಸಕ್ಕೆ ಸಹಾಯಕಿ ಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಮನೆ ಕೆಲಸಕ್ಕೆ ಯಾರಿಗೆಲ್ಲ ಆ ತರ ಒಂದು ಕೆಲಸದಲ್ಲಿ ಇಂಟ್ರೆಸ್ಟ್ ಉಂಟು, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ, ಇದು ಪೇಷಂಟ್ ಅನ್ನ ಕೇರ್ ಮಾಡ್ಲಿಕ್ಕೆ ಮತ್ತೆ ಮನೆ ಕೆಲಸಕ್ಕೆ ಒಳ್ಳೆ ಸ್ಯಾಲರಿ ಇರುತ್ತೆ, ಮತ್ತೆ ಉಚಿತ ಊಟ ಮತ್ತೆ ವಸತಿ ಇರುತ್ತೆ. ಓಕೆ, ಸೊ ಈ ತರ ಜಾಬ್ ನ ಸೊ ಆದಷ್ಟು ಬೇಗ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಅಡಿಗೆ ಮಾಡುವವರು ಬೇಕು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನಂಬರ್ ಉಂಟಾಯ್ತಾ. ನೋಡಿ, ವೇಟರ್ ಬೇಕು ಸ್ಟಾರ್ ಹೋಟೆಲ್ ಅಲ್ಲಿ. ಓಕೆ, ಸೊ ಕ್ಲೋತ್ ಮಾರ್ಕೆಟ್ ಏರಿಯಾ ಅಂತ ಕೊಟ್ಟಿದ್ದಾರೆ, ಮತ್ತೆ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಉಚಿತ ಊಟ ಮತ್ತೆ ವಸತಿ ಅಂತ ಉಂಟು. ಓಕೆ, ಸೊ ಸ್ಟಾರ್ ಹೋಟೆಲ್ ನಲ್ಲಿ ವೇಟರ್ ಬೇಕು ಆಯ್ತಾ. ಸೊ ನಂಬರ್ ಉಂಟು, 2 ನಂಬರ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕಾಲ್ ಮಾಡಿ. ಫುಲ್ ಡೀಟೇಲ್ ಕೇಳ್ಕೊಳ್ಳಿ. ಓಕೆ, ನೋಡಿ, ನಾರ್ತ್ ಇಂಡಿಯನ್ ಕುಕ್ ಅಡಿಗೆ ಮಾಡ್ಲಿಕ್ಕೆ ಬರುವವರು. ಓಕೆ, ಸ್ಟಾರ್ ಹೋಟೆಲ್ ನಲ್ಲಿ. ಸೊ ಉತ್ತರ ಭಾರತೀಯ ಅಡುಗೆ ಅನುಭವ ಹೊಂದಿರುವವರು ಅಂತ ಕೊಟ್ಟಿದ್ದಾರೆ. ಸೊ ಉಚಿತ ಊಟ ಮತ್ತೆ ವಸತಿ ಉಂಟು. ಸೊ 2 ನಂಬರ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ನೋಡಿ, ಟೀ ಮಾಡ್ಲಿಕ್ಕೆ ಇಲ್ಲಿ ಬೇಕು. ಓಕೆ, ಇದು ಸ್ಟಾರ್ ಹೋಟೆಲ್ ಅಲ್ಲಿ ಇರುವಂತದ್ದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಚಹಾ ತಯಾರಿಕೆಯಲ್ಲಿ ಅನುಭವ ಇರುವವರು ಅಂತ ಕೊಟ್ಟಿದ್ದಾರೆ. ಸೊ 2 ನಂಬರ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕಾಲ್ ಮಾಡಿ. ಬೆನಿಫಿಟ್ಸ್ ಕೂಡ ಒಳ್ಳೆದುಂಟು. ಓಕೆ, ನೋಡಿ, ಡ್ರೈವರ್ ಜಾಬ್ ಇದ್ರೆ ಹೇಳಿ ಅಂತ ಹೇಳಿದ್ರು. ಸಿರ್ಸಿಯಲ್ಲಿ ಇದ್ರೆ ಹೇಳಿ ಅಂತ ನನಗೆ ಕಮೆಂಟ್ ಬಂದಿತ್ತು. ನೋಡಿ, ಸದ್ಯ ಮಂಗಳೂರಲ್ಲಿ ಇದೆ. ಸೊ ಆದಷ್ಟು ಬೇಗ ನಾನು ಸರ್ಚ್ ಮಾಡಿ ಹಾಕ್ತೀನಿ. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಮಹೀಂದ್ರ ಪಿಕಪ್ ಡ್ರೈವರ್ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ, ಡೆಲಿವರಿ ಬಾಯ್ ಬೇಕು ಮಂಗಳೂರಿನಲ್ಲಿ. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಲಾಂಡ್ರಿ ಡೆಲಿವರಿ ಕೆಲಸ ಅಂತ ಕೊಟ್ಟಿದ್ದಾರೆ ಆಯ್ತಾ. ನೆಕ್ಸ್ಟ್ ಇನ್ನೊಂದು ಪ್ಯಾಕಿಂಗ್ ಸ್ಟಾಫ್ ಅಂತ ಕೊಟ್ಟಿದ್ದಾರೆ. ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಪ್ಯಾಕಿಂಗ್ ಕೆಲಸಕ್ಕೆ ಪುರುಷ ಸಿಬ್ಬಂದಿಗಳು ಬೇಕು ಅಂತ ಕೊಟ್ಟಿದ್ದಾರೆ ಆಯ್ತಾ. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ಗೋಡೌನ್ ಸ್ಟಾಫ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಹೆಸರು, ವಯಸ್ಸು, ಊರು ಹಾಗೂ ಫೋಟೋವನ್ನು ವಾಟ್ಸ್ಆಪ್ ಮೂಲಕ ಕಳುಹಿಸಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಿಮ್ದು ಫುಲ್ ಡೀಟೇಲ್ ಈ ಒಂದು ನಂಬರಿಗೆ ಕಾಲ್ ಮಾಡಿ ವಾಟ್ಸ್ಆಪ್ಗೆ ಸೆಂಡ್ ಮಾಡಿ ಮತ್ತೆ ಕಾಲ್ ಮಾಡಿ ಆಯ್ತಾ. ಸಮಯ ಬೆಳಿಗ್ಗೆ 9 ರಿಂದ 6:30 ಅಂತ ಕೊಟ್ಟಿದ್ದಾರೆ. 10,000 ಸಂಬಳ ಉಂಟು. ಓಕೆ, ಸೊ ಗೋಡೌನ್ ಸ್ಟಾಫ್ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ, ಸೆಕ್ಯೂರಿಟಿ ಗಾರ್ಡ್ ಬೇಕು.
ಪ್ಲೇಸ್ ಅನ್ನ ತಿಳಿಸಿಲ್ಲ ಇಲ್ಲಿ. ಬಟ್ಟೆ ಗಾರ್ಮೆಂಟ್ ಕ್ಷೇತ್ರದಲ್ಲಿ ಅನುಭವ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಸೆಕ್ಯೂರಿಟಿ ಗಾರ್ಡ್ ಜಾಬ್ ಉಂಟು, ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಉತ್ತಮ ವೇತನ ಮತ್ತೆ ESI ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ ಇನ್ನೊಂದು ಕಡೆ ಸೆಕ್ಯೂರಿಟಿ ಗಾರ್ಡ್ ಬೇಕು, ಇದು ಕುಂದಾಪುರದಲ್ಲಿರುವಂತಹ ವೇಕೆನ್ಸಿ. ಓಕೆ, ಸೇಮ್ ಜಾಬ್ ಇದ್ರೂ ಕೂಡ ಡಿಫ್ರೆಂಟ್ ನಂಬರ್ಸ್ ಇರುತ್ತೆ ಅಥವಾ ಡಿಫ್ರೆಂಟ್ ಜಾಬೇ ಇರುತ್ತೆ. ಸೊ ಈ ಸೇಮ್ ಆ ತರ ಸೇಮ್ ಇರುವುದಿಲ್ಲ ಆಯ್ತಾ, ಡೂಪ್ಲಿಕೇಟ್ ಇರುವುದಿಲ್ಲ ಅಂತ ನಾನು ಹೇಳ್ತಿರೋದು. ಸೊ ಹೇಳಿದ್ದೇನೆ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ, ಎಲ್ಲಾನು ಕೂಡ ಸೊ ಸಪ್ರೇಟ್. ಓಕೆ, ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಕುಂದಾಪುರದಲ್ಲಿರುವಂತಹ ವೇಕೆನ್ಸಿ ಸೆಕ್ಯೂರಿಟಿ ಗಾರ್ಡ್ ಬೇಕು. ನೋಡಿ ವಿವಿಧ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ಸೊ ವಿದೇಶಿ ಕಂಪನಿಯಲ್ಲಿ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ನಂಬರ್ ಕೊಟ್ಟಿದ್ದಾರೆ ಮತ್ತೆ ಇಮೇಲ್ ID ಕೊಟ್ಟಿದ್ದಾರೆ. ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ, ನಿಮ್ದೇನು ರೆಸ್ಯೂಮೆ ಇರುತ್ತೆ ಅದನ್ನ ಸೆಂಡ್ ಮಾಡಿ. ಪಾಸ್ಪೋರ್ಟ್ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ವಿದೇಶಿ ಕಂಪನಿಯಲ್ಲಿ ಜಾಬ್ಸ್ ಇದೆ, ಇದು ವಿದೇಶದಲ್ಲಿರುವಂತಹ ಜಾಬ್. ಓಕೆ, ಸೊ ಯಾರು ಈ ತರ ಒಂದು ಜಾಬ್ ನ ಸರ್ಚ್ ಮಾಡ್ತಿದ್ದಾರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಆಯ್ತಾ. ಸೊ ತುಂಬಾ ಜಾಬ್ಸ್ ಇದೆ ಅಂತೆ. ಓಕೆ, ಸೊ ಆದಷ್ಟು ಬೇಗ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ನೋಡಿ ಬಸ್ ಡ್ರೈವರ್ ಬೇಕು, ಉಡುಪಿ, ಕಟಪಾಡಿ ಮತ್ತೆ ಬ್ರಹ್ಮಾವರ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂತ ಹೇಳಿದರೆ ಪ್ರತಿಷ್ಠಿತ ಶಾಲೆಗೆ ಬಸ್ ಡ್ರೈವರ್ ಬೇಕು. ಓಕೆ, ನೆಕ್ಸ್ಟ್ ಜನರಲ್ ಸ್ಟೋರ್ ಸ್ಟಾಫ್ ಅಂತ ಕೊಟ್ಟಿದ್ದಾರೆ. ಸೊ ಸೇಮ್ ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ನಂಬರ್ ಉಂಟು, ಸ್ಥಳೀಯರಿಗೆ ಅಭ್ಯರ್ಥಿಗಳಿಗೆ ಆದ್ಯತೆ ಅಂತ ಹೇಳಿದ್ದಾರೆ. ಸೊ ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು, ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಹೌಸ್ ಹೋಟೆಲ್ ಕ್ಲೀನಿಂಗ್ಗೆ ಸ್ಟಾಫ್ಸ್ ಬೇಕು. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ಟೈಲರ್ ಬೇಕು ಆಯ್ತಾ. ಸೊ ಟೈಲರಿಂಗ್ ಕೆಲಸಕ್ಕೆ ಅನುಭವ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಸೊ ಟೈಲರಿಂಗ್ ಈ ತರ ಒಂದು ಕೆಲಸ ಉಂಟು ಮಂಗಳೂರಿನಲ್ಲಿ, ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ನೋಡಿ ಕಟಿಂಗ್ ಮಾಸ್ಟರ್ ಬೇಕು. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ, ನಂಬರ್ ಉಂಟು. ಓಕೆ, ನೆಕ್ಸ್ಟ್ ಹೆಲ್ಪರ್ ಬೇಕು. ಸೊ ನಂಬರ್ ಉಂಟು, ಕಾಲ್ ಮಾಡಿ ಆಯ್ತಾ. ಸೊ ನೆಕ್ಸ್ಟ್ ಹೋಟೆಲ್ ಅಲ್ಲಿ ಸ್ಟಾಫ್ಸ್ ಬೇಕು. ಸೊ ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಓಕೆ, ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಪೋರ್ಟ್ ಏರಿಯಾ ಹೋಟೆಲ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಹೋಟೆಲ್ ಅಲ್ಲಿ ಸ್ಟಾಫ್ಸ್ ಎಲ್ಲ ಬೇಕು. ಓಕೆ, ಸೊ ಎಷ್ಟು ಸ್ಟಾಫ್ಸ್ ಬೇಕು, ಸೊ ನಿಮ್ದು ಯಾವ್ದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ನಂಬರ್ ಇದೆ, ಕಾಲ್ ಮಾಡಿ ಹೇಳಿ ಆಯ್ತಾ. ಸೌತ್ ಇಂಡಿಯನ್ ಕುಕ್, ಸೊ ಇಲ್ಲಿ ಅಡಿಗೆ ಮಾಡೋರು ಬೇಕು, ನಂಬರ್ ಉಂಟು, ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ನಾರ್ತ್ ಇಂಡಿಯನ್ ಕುಕ್ ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಉಂಟು, ಕಾಲ್ ಮಾಡಿ. ನೆಕ್ಸ್ಟ್ ಆಫೀಸ್ ಅಲ್ಲಿ ಸ್ಟಾಫ್ಸ್ ಬೇಕು. ಓಕೆ, ಸೊ ನಿಮ್ದೇನು ಕ್ವಾಲಿಫಿಕೇಶನ್ ಆಗಿದೆ ಇನ್ನು ಮುಂದೆ ನಂಬರಿಗೆ ಕಾಲ್ ಮಾಡಿ ಹೇಳಿ. ಓಕೆ, ಆಫೀಸ್ ಅಲ್ಲಿ ತುಂಬಾ ಕೆಲಸಗಳು ಇದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಆಫೀಸ್ ಕೆಲಸಕ್ಕೆ ಸಿಬ್ಬಂದಿಗಳು ಬೇಕು. ಓಕೆ, ಮೇಲ್ ಅಥವಾ ಫಿಮೇಲ್ ಸ್ಟಾಫ್ಸ್ ಬೇಕು. ಓಕೆ, ಸೊ ಇದಕ್ಕೆ ನಿಮ್ದೇನೆಲ್ಲ ಕ್ವಾಲಿಫಿಕೇಶನ್ ಆಗಿದೆ ಈ ನಂಬರಿಗೆ ಕಾಲ್ ಮಾಡಿ ಹೇಳ್ಬೇಕು. ಓಕೆ, ಸೊ ಇಲ್ಲಿ ನೋಡಿ ಮನೆಯಲ್ಲಿ ವಾಸ್ತವ್ಯ ಮಾಡಿ ಕೆಲಸ ಮಾಡಬೇಕು ಅಂತ ಹೇಳಿ, ಅಂದ್ರೆ ಅಲ್ಲೇ ಇದ್ದು ಕೆಲಸ ಮಾಡಬೇಕು, ಮನೆ ಕೆಲಸ ಅಂತ ಹೇಳ್ತಾರಲ್ವಾ ಆ ತರ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ವಯಸ್ಸು 30 ರಿಂದ 45 ವರ್ಷ ಅಂತ ಕೊಟ್ಟಿದ್ದಾರೆ. ಸೊ ಸಮುದಾಯದ ಮಹಿಳೆ ಆಗಿರಬೇಕು ಅಂತ ಹೇಳಿದ್ದಾರೆ. GSB ಸಮುದಾಯದ ಮಹಿಳೆ ಆಗಿರ್ಬೇಕು, ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಓಕೆ, ನೋಡಿ ಅಡಿಗೆ ಮಾಡುವವರು ಬೇಕು, ಮುಂಬೈಲಿರುವಂತಹ ವೇಕೆನ್ಸಿ ಇದು. ಸೊ ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ. ಅಡಿಗೆ ಮಾಡುವವರಿಗೆ 30,000 ಸಂಬಳ ಇದೆ ಅಂತ ಹೇಳಿದ್ದಾರೆ ಆಯ್ತಾ. ಸೊ ಪೇಷನ್ಸ್ ಇಂದ ಫುಲ್ ವಿಡಿಯೋನ ನೋಡಿ ಆಯ್ತಾ, ತುಂಬಾ ಜಾಬ್ಸ್ ಇದೆ, 90+ ಜಾಬ್ಸ್ ಇದೆ ಆಯ್ತಾ. ನೋಡಿ ಇನ್ನೊಂದು ಕಡೆ ಅಡಿಗೆ ಮಾಡುವವರು ಬೇಕು, ದುಬೈಲಿರುವಂತಹ ವೇಕೆನ್ಸಿ ಇದು. ಇನ್ನೊಂದು ಕಡೆ ವೇಟರ್ ಬೇಕು ಮಂಗಳೂರಿನಲ್ಲಿ. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಹೋಟೆಲ್ ಅಲ್ಲಿ ಹೆಲ್ಪರ್ ಬೇಕು. ಓಕೆ, ಸೊ ಮಂಗಳೂರು ಹೋಟೆಲ್ ಅಲ್ಲಿ ಇರುವಂತದ್ದು. ಸೊ ಪಾಸ್ ಮಾಡಿ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಯಾವ ಜಾಬ್ ನಿಮಗೆ ಬೇಕು. ಓಕೆ, ನೋಡಿ ಕಿಚನ್ ಹೆಲ್ಪರ್ ಬೇಕು. ಸೊ ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಕ್ಲೀನಿಂಗ್ ಸ್ಟಾಫ್ಸ್ ಬೇಕು ಮಂಗಳೂರಿನಲ್ಲಿ, ಇದು PG ಅಲ್ಲಿ ಇರುವಂತದ್ದು. ಓಕೆ, ಸೊ ನಂಬರ್ ಇದೆ, ಕಾಲ್ ಮಾಡಿ ಆಯ್ತಾ. ನೋಡಿ ಪ್ಯಾಕಿಂಗ್ ಸ್ಟಾಫ್ಸ್ ಬೇಕು. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಇದು ಬ್ರಹ್ಮಾವರ ಅಂತ ಕೊಟ್ಟಿದ್ದಾರೆ ಪ್ಲೇಸ್. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಫಾರ್ಮಾಸಿಟಿಕಲ್ ಡಿಸ್ಟ್ರಿಬ್ಯೂಟರ್ ಕೆಲಸ ಅಂತ ಕೊಟ್ಟಿದ್ದಾರೆ. ಓಕೆ, ಮೇಲ್ ಅಥವಾ ಫಿಮೇಲ್. ಡ್ರೈವರ್ ಕೆಲಸ ಉಂಟು, ಉಡುಪಿಯಲ್ಲಿರುವಂತಹ ವೇಕೆನ್ಸಿ ಇದು. ಸೊ ನಂಬರ್ ಉಂಟು, ಕಾಲ್ ಮಾಡಿ. ಸಿರ್ಸಿಯಲ್ಲಿದ್ರೆ ಹೇಳಿ ಅಂತ ಹೇಳಿದ್ರು. ಸೊ ಸಿರ್ಸಿಯಲ್ಲಿದ್ರೆ ಗ್ಯಾರಂಟಿ ನಾನು ಹೇಳ್ತೀನಿ. ಇಲ್ಲಿ ನೋಡಿ ಆಗ ನಾನು ಮಂಗಳೂರಲ್ಲಿ ಹೇಳಿದೆ, ಈಗ ಉಡುಪಿಯಲ್ಲಿದೆ. ಸೊ ಎಲ್ಲಿ ಇರುತ್ತೆ ಅಲ್ಲಿ ಹೇಳ್ತೀನಿ ಆಯ್ತಾ. ನೆಕ್ಸ್ಟ್ ನೋಡಿ ಹೋಮ್ ನರ್ಸ್ ಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿರ್ಸಿಯಲ್ಲಿ ಇದ್ರೆ ಹಾಕ್ತೀನಿ. ಓಕೆ, ಸೊ ಇದರಲ್ಲಿ ಸಿರ್ಸಿಯಲ್ಲಿ ಡ್ರೈವರ್ ಕೆಲಸ ಇಲ್ಲ ಆಯ್ತಾ. ಉಡುಪಿಯಲ್ಲಿರುವಂತಹ ವೇಕೆನ್ಸಿ ಇದು, ಹೋಮ್ ನರ್ಸ್. ಸೊ 2 ನಂಬರ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕಾಲ್ ಮಾಡಿ. ಪೇಷಂಟ್ ಅನ್ನ ಕೇರ್ ಮಾಡ್ಲಿಕ್ಕೆ ಮತ್ತೆ ಬಾಣಂತಿಯರನ್ನ ಕೇರ್ ಮಾಡ್ಲಿಕ್ಕೆ. ಓಕೆ, ಇನ್ನೊಂದು ಕಡೆ ಉಡುಪಿಯಲ್ಲಿ ಮನೆ ಕೆಲಸದ ಸಹಾಯಕಿ ಬೇಕು. 18 ರಿಂದ 20,000 ಸಂಬಳ ಉಂಟು, ಉಡುಪಿಯಲ್ಲಿ ಇರುವಂತದ್ದು ಇದು. ಸೊ ಮನೆ ಕೆಲಸಕ್ಕೆ ಸಹಾಯಕಿಯರು ಅಂತ ಹೇಳಿದ್ದಾರೆ. ಓಕೆ, ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ಹೋಮ್ ನರ್ಸ್ ಬೇಕು. ಓಕೆ, ಸೊ ಸಂಬಳನ ತಿಳಿಸಿಲ್ಲ, ಇದಕ್ಕೆ ಒಳ್ಳೆ ಸಂಬಳನೇ ಇರುತ್ತೆ ಆಯ್ತಾ. ಮತ್ತೆ ಉಚಿತ ಊಟ ಮತ್ತೆ ವಸತಿ ಕೂಡ ಇರುತ್ತೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಹೋಮ್ ನರ್ಸ್ಗೆ. ಹೌಸ್ ಕೀಪಿಂಗ್ ಸ್ಟಾಫ್ಸ್ ಬೇಕು, ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಮಹಿಳಾ ಹೌಸ್ ಕೀಪಿಂಗ್ ಸಿಬ್ಬಂದಿ ಅಂದ್ರೆ ಅದೇ ಮನೆ ಕೆಲಸಕ್ಕೆ. ಓಕೆ, ಸೊ ಬೇರೆ ನಂಬರ್ ಉಂಟು. ಫ್ಯಾಕ್ಟರಿ ವರ್ಕರ್ಸ್ ಬೇಕು, ಮತ್ತೆ ವರ್ಕರ್ಸ್ ಅಥವಾ ಮೇಕರ್ಸ್ ಅಂತ ಹೇಳಿದ್ದಾರೆ. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಫ್ಯಾಕ್ಟರಿಯಲ್ಲಿ ಸ್ಟಾಫ್ಸ್ ಬೇಕು, ಕಂಪ್ಯೂಟರ್ ನಾಲೆಜ್ ಇರ್ಬೇಕಂತ ಹೇಳಿದ್ದಾರೆ, ಮತ್ತೆ 2 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕಂತ ಹೇಳಿದ್ದಾರೆ. ಓಕೆ, ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಕಂಪ್ಯೂಟರ್ ಜ್ಞಾನ ಮತ್ತೆ ಬೈಕ್ ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕಂತ ಹೇಳಿದ್ದಾರೆ ಆಯ್ತಾ. ನೆಕ್ಸ್ಟ್ ನೋಡಿ ವೆಲ್ಡರ್ ಬೇಕು,
ಸೊ ವೆಲ್ಡಿಂಗ್ ಅನುಭವ ಇರಬೇಕು ಅಂತ ಹೇಳಿದರೆ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೋಡಿ ಹೆಲ್ಪರ್ ಬೇಕು. ಓಕೆ, ಸೊ ಮಂಗಳೂರಿನಲ್ಲಿ ಹೆಲ್ಪರ್ ಕೆಲಸ ಉಂಟು ಅಂತ ಹೇಳಿದ್ದಾರೆ. ಸೊ 2 ನಂಬರ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೋಡಿ ಇದು ಪೇಷಂಟ್ ಅನ್ನು ಕೇರ್ ಮಾಡ್ಲಿಕ್ಕೆ, ಮನೆ ಕೆಲಸಕ್ಕೆ ಮತ್ತೆ ಸೊ ಹೌಸ್ ಮೇಡ್ ಈ ತರ ಕೆಲಸ ಉಂಟು ಇಲ್ಲಿ. ಸೊ 2 ನಂಬರ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ವೆಜಿಟೇರಿಯನ್ ಹೋಟೆಲ್ ಅಲ್ಲಿ ಸ್ಟಾಫ್ಸ್ ಬೇಕು, 2 ನಂಬರ್ ಉಂಟು, ಕಾಲ್ ಮಾಡಿ ಆಯ್ತಾ. ಸೊ ಶಾಕಾಹಾರಿ ಹೋಟೆಲ್ಗೆ ಸಿಬ್ಬಂದಿಗಳು ಬೇಕು ಅಂತ ಹೇಳಿದ್ದಾರೆ. ಸೊ ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು ಹೋಟೆಲ್ ವೇಕೆನ್ಸಿ. ಓಕೆ, ಸೊ ನಂಬರ್ ಉಂಟು, ಕಾಲ್ ಮಾಡಿ. ಹೋಟೆಲ್ ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ಸೊ ಹೋಟೆಲ್ ವೇಕೆನ್ಸಿ ಇದ್ರೆ ಹೇಳಿ ಅಂತ ನಂಗೆ ಕಮೆಂಟ್ ಬಂದಿತ್ತು. ಓಕೆ, ಫಿಮೇಲ್ ಸ್ಟಾಫ್ ಬೇಕು. ಓಕೆ, ಸೊ ನಂಬರ್ ಉಂಟು, ಕಾಲ್ ಮಾಡಿ ಹೇಳಿ ನಿಮ್ದೇನು ಕ್ವಾಲಿಫಿಕೇಶನ್ ಆಗಿದೆ ಅಂತ. ಸೊ ಡ್ರೈವಿಂಗ್ ಸ್ಕೂಲ್ ನಲ್ಲಿ ಕೆಲಸ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಫಿಮೇಲ್ ಡೆಂಟಲ್ ಕ್ಲಿನಿಕ್ಗೆ ಸ್ಟಾಫ್ಸ್ ಬೇಕು. ಓಕೆ, ಸೊ ಡೆಂಟಲ್ ಕ್ಲಿನಿಕ್ ನಲ್ಲಿ ಅಸಿಸ್ಟೆಂಟ್ ಕೆಲಸ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ದೇನು ಕ್ವಾಲಿಫಿಕೇಶನ್ ಆಗಿದೆ ಈ ನಂಬರಿಗೆ ಕಾಲ್ ಮಾಡಿ ಹೇಳಿ ಆಯ್ತಾ. ನೆಕ್ಸ್ಟ್ ಟ್ರೈನಿ ಆಪರೇಟರ್ ಅಂತ ಕೊಟ್ಟಿದ್ದಾರೆ. ಸೊ PUC ಪಾಸ್ ಅಥವಾ ಫೇಲ್ ಆದವರು ಈ ನಂಬರಿಗೆ ಕಾಲ್ ಮಾಡಿ ಹೇಳ್ಬಹುದು. CNC ವೈರ್ ಕಟ್ ಮೆಷಿನ್ ಆಪರೇಟರ್ ಟ್ರೈನಿ ಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ನಿಮ್ದು PUC ಪಾಸ್ ಅಥವಾ ಫೇಲ್ ಆದವರು ಕೂಡ ಈ ಒಂದು ನಂಬರಿಗೆ ಕಾಲ್ ಮಾಡಿ. ಓಕೆ, ಸೊ ಅವರೇ ತಿಳಿಸಿರುವಂತದ್ದು. ಓಕೆ, ಫ್ಯಾಕ್ಟರಿಯಲ್ಲಿ ಸ್ಟಾಫ್ಸ್ ಬೇಕು, SSLC ಅಥವಾ PUC ಅಥವಾ IT ಆದವರು ಸೊ ಈ ಒಂದು ನಂಬರಿಗೆ ಕಾಲ್ ಮಾಡಿ. ಶಿಫ್ಟ್ ಡ್ಯೂಟಿ ಉಂಟು ಅಂತ ಹೇಳಿದ್ದಾರೆ. ಸೊ 2 ನಂಬರ್ ಕೊಟ್ಟಿದ್ದಾರೆ. ಓಕೆ, ವಯಸ್ಸು 18+ ಬಾಯ್ಸ್ ಅಥವಾ ಗರ್ಲ್ಸ್ ಇಬ್ಬರು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ, ಅಂದ್ರೆ ಕಾಲ್ ಮಾಡಬಹುದು ಆಯ್ತಾ. ಸೊ ನೆಕ್ಸ್ಟ್ ಡೀಟೇಲ್ಸ್ ಎಲ್ಲ ಅವ್ರು ಹೇಳ್ತಾರೆ. ಸೊ ನಂಬರ್ ಉಂಟು, ಫುಲ್ ಡೀಟೇಲ್ ನ ಕೇಳ್ಕೊಳ್ಳಿ. ಓಕೆ, ಹೌಸ್ ಕೀಪಿಂಗ್ ಸೂಪರ್ವೈಸರ್ ಬೇಕು ಇಲ್ಲಿ. ಓಕೆ, ಆಸ್ಪತ್ರೆಯಲ್ಲಿ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಬೇಕು. ಸೊ ನಂಬರ್ ಇದೆ, ನಿಮ್ದೇನು ಕ್ವಾಲಿಫಿಕೇಶನ್ ಆಗಿದೆ ಕಾಲ್ ಮಾಡಿ ಹೇಳಿ ಆಯ್ತಾ. ನೋಡಿ ಡೀಪ್ ಕ್ಲೀನಿಂಗ್ ವರ್ಕರ್ಸ್ ಅಂತ ಹೇಳಿದ್ದಾರೆ. ಸೊ ಆಸ್ಪತ್ರೆಯಲ್ಲಿ ಡೀಪ್ ಕ್ಲೀನಿಂಗ್ ಕೆಲಸ ಉಂಟು ಅಂತ ಹೇಳಿದ್ದಾರೆ. ಸೊ ಕ್ಲೀನಿಂಗ್ ಕೆಲಸ ಆಸ್ಪತ್ರೆಯಲ್ಲಿ ಸೊ ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ವೇರ್ ಹೌಸ್ ಸ್ಟಾಫ್ ಅಂತ ಹೇಳಿದ್ದಾರೆ. ಸೊ ಆರ್ಡರ್ ರೆಡಿ, ಪಿಕ್ಕಿಂಗ್, ಪ್ಯಾಕಿಂಗ್ ಮತ್ತೆ ಲೋಡಿಂಗ್ ಅನ್ಲೋಡಿಂಗ್ ಈ ತರ ಕೆಲಸ ವೇರ್ ಹೌಸ್ ಸ್ಟಾಫ್ಸ್ ಅಂತ. ಓಕೆ, ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೋಡಿ ಕಾರ್ ಡ್ರೈವರ್ ಬೇಕು, ಇದು ಕಾರ್ಕಳದಲ್ಲಿರುವಂತಹ ವೇಕೆನ್ಸಿ. ಓಕೆ, ಸೊ ಡ್ರೈವರ್ ಕೆಲಸ ಕಾರ್ಕಳದಲ್ಲಿ ಉಂಟು. ಸೊ ಡ್ರೈವಿಂಗ್ ಲೈಸೆನ್ಸ್ ಇರುವವರು ಆದಷ್ಟು ಬೇಗ ಕಾಲ್ ಮಾಡಿ. PU ಕಾಲೇಜ್ ಅಲ್ಲಿ ಡ್ರೈವರ್ ಜಾಬ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಹೋಟೆಲ್ ಅಲ್ಲಿ ಸ್ಟಾಫ್ಸ್ ಬೇಕು. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಹೋಟೆಲ್ ರೂಪಾ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ವಿವಿಧ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಪಾಸ್ ಮಾಡಿ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೀವರ್ಡ್ ಬೇಕು, ಒಂದು ಪೋಸ್ಟ್ ಉಂಟು. ಸೊ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಅಲ್ಲಿ ಅನುಭವ ಇರುವವರಿಗೆ ಆದ್ಯತೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಮಲ್ಪೆಯಲ್ಲಿ ಇರುವಂತಹ ವೇಕೆನ್ಸಿ ಇದು. ಸೊ ಹೋಟೆಲ್ ಹಾಸ್ಪಿಟಾಲಿಟಿ ಜಾಬ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಂಬರ್ ಉಂಟು, ನಿಮ್ದೇನು ಕ್ವಾಲಿಫಿಕೇಶನ್ ಆಗಿದೆ ಈ ನಂಬರಿಗೆ ಕಾಲ್ ಮಾಡಿ ಹೇಳಿ ಆಯ್ತಾ. ನೆಕ್ಸ್ಟ್ ನೋಡಿ ಹೋಟೆಲ್ ವಾರ್ಡನ್ ಬೇಕು. ಓಕೆ, ಸೊ ಹೋಟೆಲ್ ಅಡ್ಮಿನಿಸ್ಟ್ರೇಟಿವ್ ಅನುಭವ ಇದ್ದವರಿಗೆ ಆದ್ಯತೆ ಅಂತ ಹೇಳಿದ್ದಾರೆ ವಾರ್ಡನ್ ಒಂದು ಜಾಬಿಗೆ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಬಾಯ್ಸ್ ಅಥವಾ ಗರ್ಲ್ಸ್ ಹಾಸ್ಟೆಲ್ ವಾರ್ಡನ್ ಹುದ್ದೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಮೇಲ್ ID ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಸೆಕ್ಯೂರಿಟಿ ಗಾರ್ಡ್ ಬೇಕು, ವಯಸ್ಸು 35ರಿಂದ 60 ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಇದು ಕೂಡ ಮಂಗಳೂರಲ್ಲಿರುವಂತದ್ದು. ಮೆಡಿಕಲ್ ಕಾಲೇಜ್ ಭದ್ರತಾ ಸಿಬ್ಬಂದಿ ಹುದ್ದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಮೇಲ್ ID ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಹೌಸ್ ಕೀಪಿಂಗ್ ಸ್ಟಾಫ್ ಉಂಟು. ಸೊ ನಂಬರ್ ಉಂಟು, ಕಾಲ್ ಮಾಡಿ ಆಯ್ತಾ. ಮನೆ ಕೆಲಸ. ಓಕೆ, ಸ್ಟೇ ಇನ್ ಕುಕ್ ಅಥವಾ ಹೆಲ್ಪರ್ ಅಂತ ಕೊಟ್ಟಿದ್ದಾರೆ. ಸಾರಿ, ಅಡಿಗೆ ಮಾಡ್ಲಿಕ್ಕೆ ಮತ್ತೆ ಹೆಲ್ಪರ್ಗೆ. ಓಕೆ, ಸೊ ನಂಬರ್ ಉಂಟು, ಕಾಲ್ ಮಾಡಿ ಆಯ್ತಾ. ಕಿಚನ್ ಚೆಫ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಅಲ್ಲಿ ಉಚಿತ ವಸತಿ ಕೂಡ ಉಂಟು ಅಂತಾನು ಹೇಳಿದ್ದಾರೆ. ಓಕೆ, ಹೋಟೆಲ್ ಅಕಾಮಿಡೇಷನ್ ನೀಡಲಾಗುವುದು ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಸೊ ಅಕಾಮಿಡೇಷನ್ ಪ್ರೊವೈಡೆಡ್ ಅಂತ ಉಂಟು. ಸೊ ನಿಮ್ದೇನು ಕ್ವಾಲಿಫಿಕೇಶನ್ ಆಗಿದೆ ನಂಬರ್ ಉಂಟು, ಕಾಲ್ ಮಾಡಿ ಹೇಳಿ. ಓಕೆ, ನೋಡಿ ವಿವಿಧ ಹುದ್ದೆಗಳು ಇದೆ ಅಂತ ಹೇಳಿದ್ದಾರೆ, ಉತ್ತಮ ವೇತನ ಅಂತಾನು ಹೇಳಿದ್ದಾರೆ. ಓಕೆ, ಸೊ ಈ ಒಂದು ನಂಬರಿಗೆ ಕಾಲ್ ಮಾಡಿ, ನಿಮ್ದೇನು ಕ್ವಾಲಿಫಿಕೇಶನ್ ಆಗಿದೆ ಈ ನಂಬರಿಗೆ ಕಾಲ್ ಮಾಡಿ ಹೇಳಿ. ಓಕೆ, ಸೊ ವಿವಿಧ ಹುದ್ದೆಗಳಂತ ಮೆನ್ಷನ್ ಮಾಡಿದ್ದಾರೆ. ಈ ತರ ಹುದ್ದೆ ಮತ್ತೆ ಈ ತರ ಕ್ವಾಲಿಫಿಕೇಶನ್ ಅಂತ ಮೆನ್ಷನ್ ಮಾಡಲಿಲ್ಲ. ಓಕೆ, ಸೊ ನೀವು ಈ ನಂಬರಿಗೆ ಕಾಲ್ ಮಾಡಿ ಹೇಳಿ ಆಯ್ತಾ. ನೆಕ್ಸ್ಟ್ ನೋಡಿ ಎಲೆಕ್ಟ್ರಿಷಿಯನ್ ಬೇಕು. ಸೊ ನಂಬರ್ ಉಂಟು, ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ಟ್ಯಾಕ್ಸಿ ಡ್ರೈವರ್ ಬೇಕು. ಸೊ ಇದು ಮಣಿಪಾಲದಲ್ಲಿರುವಂತಹ ವೇಕೆನ್ಸಿ. ಓಕೆ, ಸೊ ತುಂಬಾ ಡ್ರೈವರ್ ಜಾಬ್ಸ್ ಉಂಟು, ಬಟ್ ನನಗೆ ಸಿರ್ಸಿಯಲ್ಲಿ ಸಿಗಲಿಲ್ಲ. ಸಾರಿ, ನೆಕ್ಸ್ಟ್ ನಾನು ಸರ್ಚ್ ಮಾಡಿ ಹಾಕ್ತೀನಿ. ಓಕೆ, ಸೊ ನಂಬರ್ ಉಂಟು, ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ನೋಡಿ ಪಿಗ್ಮಿ ಏಜೆಂಟ್ ಅಂತ ಹೇಳಿದ್ದಾರೆ. ಸೊ ರೆಸ್ಯೂಮೆನ 7/8/2026 ಒಳಗಡೆ ಸೆಂಡ್ ಮಾಡಬೇಕು ಆಯ್ತಾ. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೋಡಿ ಕೌಂಟರ್ ಸ್ಟಾಫ್ ಬೇಕು. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಬೇಕರಿ ಅಂಡ್ ಚೆಫ್ ಕೌಂಟರ್ ಸ್ಟಾಫ್. ಓಕೆ, ಸೊ ನಿಮ್ಮ ವಿವರಗಳನ್ನು ವಾಟ್ಸ್ಆಪ್ ಮೂಲಕ ಕಳುಹಿಸಬೇಕಂತ ಹೇಳಿದ್ದಾರೆ. ಸೊ ನಂಬರ್ ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಪಾಸ್ಟ್ರಿ ಚೆಫ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅನುಭವ ಇರಬೇಕು ಅಂತ ಹೇಳಿದ್ದಾರೆ. ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಬೇಕರಿ ಅಂಡ್ ಕೆಫೆ ಜಾಬ್ಸ್. ಓಕೆ, ನೆಕ್ಸ್ಟ್ ಬೇಕರಿ ಹೆಲ್ಪರ್ ಬೇಕು. ಸೊ ನಂಬರ್ ಉಂಟು, ಕಾಲ್ ಮಾಡಿ. ಬೇಕರಿಯಲ್ಲಿ ಹೆಲ್ಪರ್ ಬೇಕು, ಮಂಗಳೂರಲ್ಲಿರುವಂತಹ ವೇಕೆನ್ಸಿ. ಓಕೆ, ನೆಕ್ಸ್ಟ್ ಆಫೀಸ್ ಅಸಿಸ್ಟೆಂಟ್ ಬೇಕು, ಮಂಗಳೂರಲ್ಲಿರುವಂತದ್ದು. ಸೊ ನಿಮ್ದೇನು ಕ್ವಾಲಿಫಿಕೇಶನ್ ಆಗಿದೆ ಗೈಸ್ ಈ ನಂಬರಿಗೆ ಸೆಂಡ್ ಮಾಡಿ. ಓಕೆ, ಸೊ ಆಫೀಸ್ ಅಸಿಸ್ಟೆಂಟ್ ಬೇಕು. ಓಕೆ, ನೆಕ್ಸ್ಟ್ ಟೆಲಿಕಾಲರ್ ಬೇಕು. ಸೊ ತೊಕ್ಕೊಟ್ಟು ಅಲ್ಲಿರುವಂತಹ ವೇಕೆನ್ಸಿ ಇದು. ಸೊ 2 ನಂಬರ್ ಉಂಟು, ಕಾಲ್ ಮಾಡಿ. ಓಕೆ, ಆಫೀಸ್ ಅಸಿಸ್ಟೆಂಟ್ ಮೇಲ್ ಬೇಕು. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಮಂಗಳೂರಲ್ಲಿರುವಂತಹ ವೇಕೆನ್ಸಿ. ಓಕೆ,
ಹೈವೇ ಡ್ರೈವರ್ ಬೇಕು, ಸೊ ಮಂಗಳೂರಲ್ಲಿರುವಂಥದ್ದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ಫೀಮೇಲ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ, ಸೊ ಫೀಮೇಲ್ ಸೇಲ್ಸ್ ಗರ್ಲ್ ಬೇಕು, ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಮಹಿಳಾ ಸೇಲ್ಸ್ ಅಭ್ಯರ್ಥಿಗಳು ಬೇಕು ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಆಫೀಸ್ ಅಸಿಸ್ಟೆಂಟ್ ಅಂತ ಮಣಿಪಾಲದಲ್ಲಿರುವಂತಹ ವೇಕೆನ್ಸಿ ಇದು. ಆಫೀಸ್ ಕೆಲಸ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯ ಅಂತ ಹೇಳಿ. ವೆಲ್ಡರ್ ಮತ್ತೆ ಫಿಟರ್ ಬೇಕು, ಸೊ 2 ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ ಆಯ್ತಾ. ಸೊ ಪೈಪ್ ಲೈನ್ ವೆಲ್ಡಿಂಗ್ ಮತ್ತೆ ಫಿಟರ್, ಓಕೆ. ಸೊ ಈ ತರ ಕೆಲಸದಲ್ಲಿ ಅನುಭವ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ನಂಬರ್ ಉಂಟು ಗೈಸ್, ಕಾಲ್ ಮಾಡಿ ಆಯ್ತಾ. ಆಫೀಸ್ ಅಸಿಸ್ಟೆಂಟ್ ಅಂತ ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಡಿಪ್ಲೊಮಾ ಸಿವಿಲ್ ಪೂರ್ಣಗೊಳಿಸಿದ ಆಫೀಸ್ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ ಆಯ್ತಾ. ಸೊ ಇಷ್ಟೆಲ್ಲ ಜಾಬ್ಸ್ ಇತ್ತು ಗೈಸ್. ಸೊ ಸುಮಗಿರಿ ಜಾಬ್ಸ್ ಅಲ್ಲಿ ಕೂಡ ನಾನು ಸುಮಗಿರಿ ಡಿಗ್ರಿ ಜಾಬ್ಸ್ ಅಲ್ಲಿ ಕೂಡ ನಾನು ಆ ಒಂದು ಚಾನಲ್ ಅಲ್ಲಿ ಕೂಡ ಡಿಗ್ರಿ ರಿಲೇಟೆಡ್ ಜಾಬ್ಸ್ ಅನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಸುಮಗಿರಿ ಡಿಗ್ರಿ ಜಾಬ್ಸ್ ಅನ್ನ ಯಾರು ವಿಸಿಟ್ ಮಾಡಲಿಲ್ಲ, ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟು ಆದಷ್ಟು ಬೇಗ ವಿಸಿಟ್ ಮಾಡಿ ಆಯ್ತಾ. ಸೊ ಹಾಗೆ ಇದರಲ್ಲಿ ಡಿಗ್ರಿ ಡಿಪ್ಲೊಮಾ ಎಲ್ಲನೂ ಕೂಡ ನಾನು ಸುಮಗಿರಿ ಡಿಗ್ರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸ್ವಲ್ಪ ಕಾಪಿ ಮಾಡಬೇಕಾದ್ರೆ ಕೆಲವೊಂದು ಇದ್ರಲ್ಲಿ ಬರಬಹುದು ಆಯ್ತಾ. ಸೊ ತುಂಬಾ ಜಾಬ್ಸ್ ಇದೆ ಡಿಗ್ರಿ ರಿಲೇಟೆಡ್ ಎಲ್ಲ ಅದರಲ್ಲಿ ಕೂಡ, ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ ಆಯ್ತಾ. ಸೊ ನಿನ್ನೆ ನಾನು ಶಾರ್ಟ್ ಹಾಕಿದ್ದೆ, ಸೊ ಶಾರ್ಟ್ಸ್ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಸೊ ನಾನು ಕೂಡ ಇವಾಗ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಸಾರಿ, ನನಗೆ ಆ ಥರ ಆಗಲಿಲ್ಲ ಅಂದರೆ ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಸೊ ಅದನ್ನು ಕೂಡ ನೋಡಿ ಆಯಿತಾ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಸೊ ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಿ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸುಮಗಿರಿ ಡಿಗ್ರಿ ಜಾಬ್ಸ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಉಂಟು ಆಯಿತಾ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಓಕೆ.